ರಿಟೈರ್ಮೆಂಟ್ ಲೈಫ್ಗೆ ನೀವು ದುಡಿತಾ ಇರ್ತೀರಾ ಎಂಗೇಜ್ ನಲ್ಲಿ, ಆ ದುಡಿತಾ ಇರೋಂಥ ಟೈಮ್ನಲ್ಲಿ ಈ ಪ್ಲಾನ್ ಎಲ್ಲ ಬೇಕಾ, ಮುಂದಕ್ಕೆ ನಮ್ಮ ಮಕ್ಳಾಯ್ತಾರೆ ನೋಡ್ಕೊಳ್ತಾರೆ ಅಂತ ನೀವು ಆ ರೀತಿ ಆ ಟೈಮಲ್ಲಿ ಅನ್ಕೊಳ್ಬಹುದು. ಬಟ್ ನಿಮ್ಮ ಕೈಯಲ್ಲಿ ಕಾಸು ಆಡ್ತಿದ್ದಾಗ ಮಾತ್ರ ಆ ಮಾತುಗಳು ಚೆನ್ನ. ನಿಮ್ಮ ಕೈಯಲ್ಲಿ ಕಾಸು ನಿಂತು ಹೋಗಿದೆ ಅಂದ್ರೆ ದುಡಿಯೋ ಶಕ್ತಿ ನಾವು ಕಳ್ಕೊಂಡಿದೀವಿ ಅನ್ನೋಂಥ ಟೈಮ್ನಲ್ಲಿ ನಿಮ್ ರಿಟೈರ್ಮೆಂಟ್ ಪ್ಲಾನ್ಗೆ ಅಂತ ಆವಾಗ ದುಡ್ಡು ಇಟ್ಕೋಬೇಕು ಅಂತ ಯೋಚನೆ ಮಾಡೋದ್ರ ಬದಲು ನೀವು ದುಡಿತಾ ಇರ್ಬೇಕಾದ್ರೆ ಒಂದು ರಿಟೈರ್ಮೆಂಟ್ ಪ್ಲಾನ್ ನ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳೋದಕ್ಕೆ ಬರ್ತೀನಿ. ಅಂದ್ರೆ ಓಲ್ಡ್ ಏಜ್ಗೆ ಒಂದು ಪ್ಲಾನ್ ನ ಮಾಡ್ಕೊಳ್ಳುವಂಥದ್ದು. ಈಗ ಯೋಚನೆ ಮಾಡ್ತೀವಿ ಗೊತ್ತಾ, ಅವಳೊಂದು ನೆಕ್ಲೆಸ್ ತಗೊಂಡು, ನಮ್ಮ ಫ್ರೆಂಡೇನೆ ಒಂದು ನೆಕ್ಲೆಸ್ ತಗೊಂಡು ಒಂದು 3-4 ತಿಂಗಳಾಗಿರ್ಬೋದು, ಒಂದು 30 ಗ್ರಾಮ್ಗೆ. ಈಗ ಮತ್ತೆ ನಾನು ಬಳೆ ತಗೊಂಡೆ ಅಂತ ನನಗ್ ತೋರಿಸ್ತಾಳೆ. ಅದು ಹೇಗ್ ಸಾಧ್ಯ? ನಮ್ ತರನೇ ತಾನೇ ಅವರು ದುಡಿತಾ ಇರೋದು ಅಂತೆಲ್ಲ ಯೋಚನೆ ಮಾಡ್ತೀವಿ. ಎಲ್ಲಿಂದ ಬಂದ್ಬಿಡುತ್ತೆ ಇವ್ರಿಗೇನ್ ದುಡ್ಡು ತುಬುಕ್ಕಂತ ಉದುರ್ಬಿಡುತ್ತಾ? ನಾವು ಕಷ್ಟಪಟ್ಟೆ ದುಡಿತಾ ಇದೀವಿ, ಒಂದು ಕೆಟ್ಕೋದ್ರೆ ಒಂದು ಕೆಟ್ಕೋದಿಲ್ಲ. ಇಲ್ಲಿ ಮಕ್ಳು ಫೀಸ್ನೇ ಕಟ್ಟೋದ, ಮನೆ ವ್ಯವಹಾರನೇ ಮಾಡೋದ, ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಅಂತದ್ರಲ್ಲಿ ಇವ್ರು ಚಿನ್ನದ ಮೇಲೆ ಚಿನ್ನ ತಗೊಳ್ತಾನೆ ಇರ್ತಾರೆ. ಇವರು ಲಕ್ಷ್ಮೀ ಪುತ್ರಿ ಬಿಡಪ್ಪ ಅಂತ ನಾವ್ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ಚಿನ್ನದ ಮೇಲೆ ಚಿನ್ನ ತಗೊಳೋದಕ್ಕಾಗಿರ್ಬೋದು, ಮನೆ ಮೇಲೆ ಮನೆ ಕಟ್ಸೋದಕ್ಕಾಗಿರ್ಬೋದು, ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ಸೋದಕ್ಕಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅವ್ರಿಗೆ ದುಡ್ಡಿನ ಬಗ್ಗೆ ಇರುವಂತಹ ಆರ್ಥಿಕ ಸಾಕ್ಷರತೆ ಅಂತ ಅಂದ್ರೆ ದುಡ್ಡಿನ ನಾಲೆಡ್ಜ್ ಅಂತ ಹೇಳಿ, ಇದನ್ನೇ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಕರೆಯುವಂಥದ್ದು. ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಏನು ಅಂದ್ರೆ ಹಣವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಬಳಸುವಂತಹ ಒಂದು ಕೌಶಲ್ಯ ಅಂತಾನೆ ಹೇಳ್ಬೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಂಪಾದನೆ, ಉಳಿವು, ಖರ್ಚು, ಹೂಡಿಕೆ ಮತ್ತು ಸಾಲ, ಅದ್ರ ಜೊತೆಗೆ ನಾವು ಸಂಪಾದನೆ ಮಾಡ್ತಾ ಇರುವಂತಹ ಹಣವನ್ನ ರಕ್ಷಿಸ್ಕೊಳ್ಳುವಂಥದ್ದು, ಇವೆಲ್ಲವನ್ನು ಮ್ಯಾನೇಜ್ ಮಾಡುವಂತಹ ನಾಲೆಡ್ಜ್ ನ ನಾವು ಫೈನಾನ್ಷಿಯಲ್ ಲಿಟ್ರಸಿ ಅಂತ ಕರಿತೀವಿ. ಯಾವ ಒಬ್ಬ ವ್ಯಕ್ತಿಗೆ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ನಾಲೆಡ್ಜ್ ಇರುತ್ತೋ ಆ ವ್ಯಕ್ತಿ ಅವನು ಎಷ್ಟು ದುಡಿತಾನೆ, ಎಷ್ಟನ್ನ ಇಡಬೇಕು, ಎಷ್ಟನ್ನ ಹೂಡಿಕೆ ಮಾಡಬೇಕು, ಎಷ್ಟನ್ನ ಬೆಳೆಸ್ಬೇಕು, ಯಾವ ರೀತಿ ತನ್ನ ಜೀವನನ ಒಂದು ಉತ್ತಮ ರೀತಿ ಜೀವನನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಅವನಿಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಯಾಕಂದ್ರೆ ಅವ್ನಿಗೆ ಎಲ್ಲಾದ್ರ ಬಗ್ಗೆನೂ ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಫುಲ್ ನಾಲೆಡ್ಜ್ ಇರುತ್ತಲ್ವಾ, ಯಾವುದಕ್ಕೆ ಎಷ್ಟನ್ನ ಪ್ಲಾನ್ ಮಾಡ್ಬೇಕು ಅಂತ. ಹಾಗಾಗಿ ಅವನು ಹೋದ ವರ್ಷ ಸೈಟ್ ತಗೊಂಡಿದ್ರೆ ಈ ವರ್ಷ ಮನೆ ಕಟ್ಬೋದು, ಈ ವರ್ಷ ಮನೆ ಕಟ್ಟಿದ್ರೆ ನೆಕ್ಸ್ಟ್ ವರ್ಷ ಕಾರ್ನ ತಗೊಳ್ಬಹುದು, ಮಕ್ಕಳಿಗೆ ಹೈಯರ್ ಎಜುಕೇಶನ್ಸ್ ನ ಕೊಡಿಸಬಹುದು, ಮತ್ತೆ ಅವ್ನ ಇಷ್ಟ ಬಂದಾಗೆ ಬಿಂದಾಸ್ ಜೀವನ ನಡೆಸಬಹುದು. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಲಿಟ್ರಸಿ ನಾಲೆಡ್ಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇದರಲ್ಲಿ ಫೈನಾನ್ಷಿಯಲ್ ಲಿಟ್ರಸಿನಲ್ಲಿ ಸುಮಾರು ಪ್ಲಾನಿಂಗ್ ಗಳಿದೆ. ಆ ಪ್ಲಾನಿಂಗ್ ನ ನೀವು ಪಕ್ಕ ಮಾಡಿದ್ದೆ ಆದ್ರೆ ನಾನು ಇವಾಗ ಏನ್ ಹೇಳಿದ್ನೋ ಅಷ್ಟು ಕೂಡ ನೀವು ಎಂಜಾಯ್ ಲೈಫ್ ನ ನಡೆಸ್ಕೊಳ್ತಾ ಹೋಗ್ಬೋದು. ಯಾವುದಕ್ಕೂ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಳ್ಳುವಂಥದ್ದು ಅನ್ನೋಂಥದ್ದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅವ್ ಯಾವ 8 ರೂಲ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರುವಂತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ನಿಮ್ಗೆ ಒಂದು ನಾಲೆಡ್ಜ್ ನ ಕೊಡೋದಾ ಅಂತ ಅನ್ಕೊಂಡ್ ಬಂದಿದ್ದೀನಿ. ಮನಿ ನಾಲೆಡ್ಜ್ ನ, ನನಗ್ ಗೊತ್ತಿರುವಂತ ನಾಲೆಡ್ಜ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಗೊತ್ತಿಲ್ದೇನೆ ಇರುವಂತದ್ದು ಕೂಡ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಅನುಕೂಲ ಆಗುತ್ತೆ ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಕಮೆಂಟ್ ನ ಓದೋರ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಈ ಫೈನಾನ್ಷಿಯಲ್ ಲಿಟ್ರಸಿನಲ್ಲಿ 8 ಪ್ಲಾನಿಂಗ್ ಇದೆ, ಅಂದ್ರೆ 8 ರೂಲ್ಸ್ ಇದೆ ಅಂತ ಹೇಳಿದೆ. ಆ ರೂಲ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋದಾ. ನಂಬರ್ 1 ಯಾವ್ದಪ್ಪ ಅಂದ್ರೆ ಬಜೆಟ್ ಪ್ಲಾನಿಂಗ್. ಇಲ್ಲಿ ನಿಮ್ಮ ಹಣ ಎಷ್ಟು ಬರುತ್ತೆ, ಎಷ್ಟು ಹೋಗ್ತಾ ಇದೆ ಅನ್ನೋಂಥದ್ದನ್ನ ಲೆಕ್ಕಾಚಾರ ಮಾಡಬೇಕು. ಇಲ್ಲಿ ನಿಮ್ಮ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ನ ನೀವು ಟ್ರ್ಯಾಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಹಣ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಅನ್ನೋಂಥದ್ದು ನಿಮ್ಮ ನಾಲೆಡ್ಜ್ ನಲ್ಲಿ ಇರಬೇಕು. ಜೊತೆಗೆ ನಿಮ್ಮ ಸೇವಿಂಗ್ ಪ್ಲಾನ್ ಇಲ್ಲೇ ಆಗಿರ್ಬೇಕು. ಸೇವಿಂಗ್ ಪ್ಲಾನ್ ಬಂದಂತ ಹಣನ ಎಷ್ಟನ್ನ ಖರ್ಚು ಮಾಡ್ತಾ ಇದೀವಿ ಮತ್ತೆ ಸೇವಿಂಗ್ ಎಷ್ಟು ಅಂತ ಡಿವೈಡ್ ಮಾಡೋದಾಗಿರ್ಬೋದು. ಜೊತೆಗೆ ನಿಮ್ಗೆ ಅಗತ್ಯ ಖರ್ಚುಗಳು ಯಾವ್ದು, ಅನಗತ್ಯ ಖರ್ಚುಗಳು ಯಾವ್ದು ಅಂತಾನು ಕೂಡ ಲೆಕ್ಕಾಚಾರ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 20,000 ಸ್ಯಾಲ್ರಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆ 20,000 ಸ್ಯಾಲ್ರಿನಲ್ಲಿ ನೀವು ಫಸ್ಟ್ ಡಿವೈಡ್ ಮಾಡ್ಬೇಕಾಗುತ್ತೆ. ಒಂದು 3 ರೀತಿ ಇಲ್ಲಿ ಡಿವೈಡ್ ಮಾಡ್ಬೇಕಾಗುತ್ತೆ ಬಜೆಟ್ ಪ್ಲಾನ್ ನಲ್ಲಿ. ಯಾವ ರೀತಿ ಅಂದ್ರೆ ಫಸ್ಟ್ ನಿಮ್ಮ ನೀಡು, ಸೆಕೆಂಡ್ ನಿಮ್ಮ ಸೇವಿಂಗ್, ಲಾಸ್ಟ್ ಒನ್ ಅಂದ್ರೆ ಥರ್ಡ್ ಒನ್ ಬಂದು ನಿಮ್ಮ ಒಂದು ವಾಂಟ್ಸ್. ಈ ರೀತಿ ನೀವು ಡಿವೈಡ್ ಮಾಡಿದ್ದಾಗಿ ನಿಮ್ಮ ಬಜೆಟ್ ಪ್ಲಾನ್ ಸೂಪರ್ ಆಗಿ ರೆಡಿ ಆಗುತ್ತೆ. ಇಲ್ಲಿ ಬಜೆಟ್ ಪ್ಲಾನ್ ಇಲ್ಲ ಅಂತ ಅಂದ್ರೆ ನಿಮ್ಮ ಹಣ ಬೇಗ ಅಂದ್ರೆ ಖಾಲಿ ಆಗುತ್ತೆ, ನೀರು ಖರ್ಚಾದಾಗೆ ಖರ್ಚಾಗುತ್ತೆ. ಸೊ ಹಾಗಾಗಿ ಬಜೆಟ್ ಪ್ಲಾನ್ ತುಂಬಾ ಇಂಪಾರ್ಟೆಂಟು ನಿಮ್ಮ ಫೈನಾನ್ಷಿಯಲಿ ಲಿಟ್ರಸಿನಲ್ಲಿ. ನಂಬರ್ 2 ಯಾವ್ದಪ್ಪ ಅಂದ್ರೆ ಸೇವಿಂಗ್ ಅಂದ್ರೆ ಉಳಿವಿಕೆ. ನಾನು ಬಜೆಟ್ ಪ್ಲಾನ್ ಅಲ್ಲಿ ಸಿಂಪಲ್ ಆಗಿ ಹೇಳಿದ್ದೀನಿ, ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಸ್ಯಾಲ್ರಿ ಕಮ್ಮಿ ಬಂದ್ರು ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡೋದು ಮಸ್ಟ್ ಶೂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಸೇವ್ ಮಾಡುವಂತದನ್ನ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಇದರಲ್ಲಿ
ರೆಗ್ಯುಲರ್ ಸೇವಿಂಗು ಮಸ್ಟ್ ಅಂಡ್ ಶುಡ್. ಜೊತೆಗೆ ಎಮರ್ಜೆನ್ಸಿ ಫಂಡ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್. 3 to 6 month ಎಕ್ಸ್ಪೆನ್ಸಸ್ ನ ನೀವು ಸೇವ್ ಅಂದ್ರೆ ಎಮರ್ಜೆನ್ಸಿ ಫಂಡ್ ನಲ್ಲಿ ನೀವು ಸೇವ್ ಮಾಡಿರ್ಲೇಬೇಕು. ಜೊತೆಗೆ ಫ್ಯೂಚರ್ ಗೋಲ್ಗೆ ಅಂತ ಹೇಳಿ ಸೇವ್ ಮಾಡ್ಬೇಕಾಗುತ್ತೆ. ಚಿಕ್ಕದಾಗಿ ಸೇವ್ ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಗೆ ಸೇವ್ ಮಾಡಬೇಕು, ಮತ್ತೆ ಫ್ಯೂಚರ್ ಗೋಲ್ಗೆ ಅಂತಾನೂ ಕೂಡ ಇಲ್ಲಿ ಸೇವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೇವಿಂಗ್ ಎಲ್ಲ ಒಂದೇ ಅಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲಿ ಸೇವಿಂಗ್ ಎಲ್ಲ ಒಂದೇ ಅಲ್ಲ. ಸೇವಿಂಗ್ ನಲ್ಲಿ ನಾನಾ ರೀತಿ ಸೇವಿಂಗ್ ಇರುತ್ತೆ. ನಾನಾ ರೀತಿ ಸೇವಿಂಗ್ ಮಾಡ್ದಾಗ್ಲೇ ಮಾತ್ರ ಅಲ್ಲಿ ಅದ್ ನಿಮ್ಗೆ ಸೇವಿಂಗ್ ಅನ್ನಿಸ್ಕೊಳ್ಳೋದು. ಏನೋ ಒಂದ್ ಸಂಬಳ ತಗೊಳ್ತೀನಿ, ಈ ನನ್ಗೆ ನೀಡ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ, ವಾಂಟ್ಸ್ ಅನ್ನೋಂಥದ್ದನ್ನು ಎಂಜಾಯ್ಮೆಂಟ್ನು ನಾನು ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ, ಮಿಕ್ಕಿದ್ದನ್ ಪಕ್ಕಿದ್ದನ್ನ ಉಳಿಸ್ಕೊಂಡ್ರಾಯ್ತು ಅಂದ್ರೆ ಇದು ಸೇವಿಂಗ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದ್ರಲ್ಲೂ ಒಂದ್ ಸ್ವಲ್ಪ ಸೇವಿಂಗ್ ಉಳ್ಕೋತಲ್ವಾ, ಇದೆಲ್ಲ ಸೇವಿಂಗು. ನಾನಾ ರೀತಿ ಸೇವಿಂಗ್ ಇರ್ಬೇಕು. ಸೊ ನಾನು ಆಗ್ಲೇ ಹೇಳ್ದಾಗೆ ಸೇವಿಂಗ್ ನಲ್ಲಿ ರೆಗ್ಯುಲರ್ ಸೇವಿಂಗು ಕೂಡ ಇರ್ಬೇಕು, ಎಮರ್ಜೆನ್ಸಿ ಫಂಡ್ಗೂ ಕೂಡ ನೀವು ಸೇವ್ ಮಾಡ್ಬೇಕು, ಜೊತೆಗೆ ಫ್ಯೂಚರ್ ಗೋಲ್ಗೂ ಕೂಡ ಸೇವ್ ಮಾಡ್ಬೇಕು. ಸೊ ಹಾಗಾಗಿ ನಾನಾ ರೀತಿ ಸೇವಿಂಗ್ ಇಲ್ಲಿ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ನಂಬರ್ 3 ರೂಲ್ಸ್ ಯಾವ್ದಪ್ಪ ಅಂದ್ರೆ ಡೆಪ್ಟ್ ಮ್ಯಾನೇಜ್ಮೆಂಟ್, ಅಂದ್ರೆ ಸಾಲನ ನಿಯಂತ್ರಣ ಮಾಡುವಂತದ್ದು. ಸಾಲನ ನೀವು ನಿಯಂತ್ರಣ ಮಾಡ್ಬೇಕೆ ಹೊರತು ನಿಮ್ಮನ್ನ ಸಾಲ ನಿಯಂತ್ರಣ ಮಾಡ್ಕೊಳ್ಳೋ ರೀತಿ ನೀವು ಮಾಡ್ಕೊಳ್ಬಾರ್ದು. ನಿಮ್ಮನ್ನ ಸಾಲ ಯಾವ ರೀತಿ ನಿಯಂತ್ರಣ ಮಾಡುತ್ತೆ ಗೊತ್ತಾ? ನೀವ್ ಯಾವಾಗ ಸಾಲನ ಸರಿಯಾದ ಟೈಮ್ಗೆ ಕಟ್ಟೋದಿಲ್ವೋ, ನಿರ್ದಿಷ್ಟ ಗುರಿ ಇಟ್ಕೊಂಡು ಕಟ್ಟೋದಿಲ್ವೋ, ಅವಾಗ ನಿಮ್ಮನ್ನ ಸಾಲ ನಿಯಂತ್ರಣ ಮಾಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಸಾಲದ ಮೇಲೆ ಸಾಲ, ನಾನೊಬ್ಬ ಲೋಲ ಅನ್ನಂಗಾಗುತ್ತೆ. ನೀವೇನಾದ್ರೂ ಗಿರ್ವಿ ಇಟ್ಟಿದ್ರೆ, ನೀವೇನಾದ್ರೂ ಅಡಮಾನ ಇಟ್ಟು ನೀವು ಆ ಸಾಲನ ಪಡ್ಕೊಂಡಿದ್ದೆ ಆದ್ರೆ ಆ ಸಾಲದ ಜೊತೆ ಅದು ಕೂಡ ನಿಮ್ಮ ಕೈ ತಪ್ಪಿ ಹೋಗುವಂತಹ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಸಾಲನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕು ಗೊತ್ತಾ? ಸಾಲ ತಗೊಂಡ್ಬಿಟ್ಟಿರ್ತೀರಾ, ಸಾಲ ತಗೊಂಡಾದ ನಂತರ ಅದು ಒಂದು ಒಳ್ಳೆ ವಿಷಯಕ್ಕೆ ಸಾಲನ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಆ ಸಾಲವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ನೀವು ಆ ಕಂತನ್ನ ಪೇ ಮಾಡ್ಕೊಳ್ತಾ ಹೋದ್ರೆ ನೀವು ಆ ಸಾಲನ ನಿಯಂತ್ರಣ ಮಾಡ್ತಾ ಇರ್ತೀರಾ ಅಂತ ಹೇಳಿ. ನೀವು ಸರಿಯಾದ ರೀತಿಯಲ್ಲಿ ಕಟ್ಲಿಲ್ಲ ಅಂದ್ರೆ ಆ ಸಾಲ ನಿಮ್ಮನ್ನ ನಿಯಂತ್ರಣ ಮಾಡುತ್ತೆ. ಸೊ ಹಾಗಾಗಿ ಸಾಲನ ನೀವು ನಿಯಂತ್ರಣ ಮಾಡಿ, ಸಾಲ ನಿಮ್ಮನ್ನ ನಿಯಂತ್ರಣ ಮಾಡೋ ರೀತಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಸಾಲದಲ್ಲಿ ನಿಮ್ಗೆ ಅರ್ಥ ಆಗ್ಬೇಕು. ನೀವು ಸಾಲ ಮಾಡ್ತಾ ಇದ್ದೀರಾ, ನಾನು ಏನೋ ದುಡಿತಾ ಇದ್ದೀನಲ್ಲ ಅನ್ಬಿಟ್ಟು ನೀವು ಸಾಲ ಮಾಡ್ಕೊಂಡು ಹೋದ್ರೆ ಅದು ದುಡ್ದಿದ್ದಕ್ಕೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಸಾಲ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಏನಕ್ಕೋಸ್ಕರ ಸಾಲ ಮಾಡ್ತಾ ಇದ್ದೀನಿ, ಆ ಸಾಲದಿಂದ ನನಗೆ ಒಳ್ಳೇದಾಗುತ್ತಾ, ಇದರಲ್ಲಿ ಗುಡ್ ಡೆಪ್ಟ್ ಯಾವುದು, ಬ್ಯಾಡ್ ಡೆಪ್ಟ್ ಯಾವುದು ಅನ್ನೋಂಥದ್ದನ್ನ ನೀವು ತಿಳ್ಕೊಬೇಕಾಗುತ್ತೆ. ಆ ಸಾಲ ತಗೊಂಡಿದ್ದ ತಕ್ಕನಾಗಿ ಕರೆಕ್ಟ್ ಆಗಿ EMI ಕಟ್ಕೊಂಡು ನಿಮ್ಮ ಕ್ರೆಡಿಟ್ ಸ್ಕೋರ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಸಾಲ ಮಾಡ್ಬೇಕಾದ್ರೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಗುಡ್ ಡೆಪ್ಟ್. ಅಂದ್ರೆ ಗುಡ್ ಡೆಪ್ಟ್ ಯಾವ್ದಾಗಿರುತ್ತೆ, ಹೋಮ್ ಲೋನ್ ಆಗಿರ್ಬೋದು, ಜೊತೆಗೆ ಮಕ್ಳು ಹೈಯರ್ ಎಜುಕೇಶನ್ ಆಗಿರ್ಬೋದು, ಇಲ್ಲ ಸೈಟ್ ಏನಾದ್ರು ತಗೊಳ್ತೀನಿ ಅಂದ್ರೆ ಅದಕ್ಕಾಗಿರ್ಬೋದು, ಇದು ಗುಡ್ ಡೆಪ್ಟ್ ಆಗಿರುತ್ತೆ. ಅಕಸ್ಮಾತ್ ಬ್ಯಾಡ್ ಡೆಪ್ಟ್ ಯಾವ್ದಾಗಿರುತ್ತೆ ಅಂದ್ರೆ ಸುಮ್ನೆ ಅನ್ನೆಸೆಸರಿ ಪರ್ಸನಲ್ ಲೋನ್ ತಗೊಳ್ಳೋದಾಗಿರ್ಬೋದು. ಈಗ ಅವಶ್ಯಕತೆ ಐತೆ ಅಂದ್ರೆ ನಾನು ಕಾರ್ ಲೋನ್ ನಾನು ಬ್ಯಾಡ್ ಡೆಪ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಅದು ಗುಡ್ ಡೆಪ್ಟ್ ಆಗಿರುತ್ತೆ. ಅನವಶ್ಯಕತೆ ಅಂದ್ರೆ ಅದು ಕೂಡ ನಿಮ್ಗೆ ಬ್ಯಾಡ್ ಡೆಪ್ಟೇ ಆಗಿರುತ್ತೆ. ಸೊ ಹಾಗಾಗಿ ಗುಡ್ ಡೆಪ್ಟ್ ಇದ್ರೆ ಅದು ನಿಮ್ಗೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 4ನೇ ರೂಲ್ಸ್ ಯಾವ್ದಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್, ಅಂದ್ರೆ ಹೂಡಿಕೆ. ಇಲ್ಲಿ ನೀವು ಹಣನ ನಾನು ಸೇವ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಹಣನ ಬ್ಯಾಂಕ್ ನಲ್ಲಿ ಇಟ್ಕೊಂಡು ಹೋದ್ರೆ ಅದು ವೇಸ್ಟ್ ಆಗುತ್ತೆ. ಬ್ಯಾಂಕ್ ನಲ್ಲಿ ನಿಮ್ಮ ಹಣ ಸುಮ್ನೆ ನಿದ್ದೆ ಮಾಡ್ತಾ ಇರುತ್ತೆ. ನಿದ್ದೆ ಮಾಡೋದಕ್ಕೆ ಬಿಡಬಾರ್ದು. ನೀವು ಒಂದ್ ಸ್ಟೆಪ್ ಇಂದ ಒಂದ್ ಸ್ಟೆಪ್ಗೆ ನೀವು ಇಂಪ್ರೂವ್ ಆಗ್ತಾ ಹೋಗ್ಬೇಕು ದುಡ್ಡಿನ ವಿಷಯದಲ್ಲಿ. ಅಂದ್ರೆ ನಿಮ್ಮ ಹಣನ ವರ್ಕಿಂಗ್ ಬಿಡ್ಬೇಕು, ಅದು ಸ್ಟ್ರಾಂಗ್ ಆಗ್ಬೇಕು. ನೀವು ಅದ್ರ ಜೊತೆ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಿಮ್ಮ ಹಣ ನಿಮ್ಗೆ ದುಡ್ದು ಕೊಡೋ ತರ ಆಗ್ಬೇಕು. ಸೊ ಹಾಗಾಗಿ ನಿಮ್ಮ ಹಣನ ಸ್ಲೀಪಿಂಗ್ ಮಾಡೋದಕ್ಕೆ ಬಿಡದೆ ಗ್ರೋ ಆಗೋದಕ್ಕೆ ಬಿಡ್ಬೇಕು. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಸಿಲ್ವರ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ನಿಮ್ಮ ಹಣದಲ್ಲಿ ಗ್ರೋತ್ ನ ತಂದ್ಕೊಡುತ್ತೆ. ಸೊ ಹಾಗಾಗಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ರಿಸ್ಕ್ ನ ತಿಳ್ಕೊಳ್ಬೇಕಾಗುತ್ತೆ, ಮತ್ತೆ ರಿಟರ್ನ್ಸ್ ನ ತಿಳ್ಕೊಳ್ಬೇಕಾಗುತ್ತೆ. ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ರಿಸ್ಕ್ ಹೇಗಿದೆ ಮತ್ತೆ ರಿಟರ್ನ್ಸ್ ನಮ್ಗೆ ಲಾಭನ ತಂದ್ಕೊಡುತ್ತಾ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ. ಜೊತೆಗೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಈಗ 2 ವರ್ಷಕ್ಕೆಲ್ಲ RD ಮಾಡಿಸೋಂಥದ್ದಾಗಿರ್ಬೋದು, ಇಲ್ಲ ಅಂದ್ರೆ ಚಿಕ್ಕದಾಗಿ ಚೀಟಿ ಹಾಕೊಳ್ಳೋ ಅಂತದ್ದಾಗಿರ್ಬೋದು. ಈ ರೀತಿ ಎಲ್ಲ ಇವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಲಾಂಗ್ ಟರ್ಮ್ ಅಂತ ಅಂದ್ರೆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು,
ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡುವಂಥದ್ದು ಲಾಂಗ್ ಟರ್ಮ್ ಆಗುತ್ತೆ. ಈ ಲಾಂಗ್ ಟರ್ಮ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ನೀವು ರಿಟರ್ನ್ ತಗೊಳ್ಳೋ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಅಚೀವ್ ಇಟ್ಕೊಂಡಷ್ಟು ನಿಮ್ಮ ದುಡ್ಡು ಬೆಳೀತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 5ನೇ ರೂಲ್ಸ್ ಯಾವ್ದಪ್ಪ ಅಂದ್ರೆ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ಅಂದ್ರೆ ಹಣ ಬರುವಂತ ಮಾರ್ಗಗಳನ್ನ ನೀವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಈಗ ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಅದೇ ಕೆಲಸ ನನ್ಗೆ ಇಷ್ಟೇ ಕೆಲಸ ಮಾಡೋಕ್ಕಾಗೋದು ಅಂತ ಅಂದ್ರೆ ನಿಮ್ಗೆ ಅಷ್ಟೇ ಇನ್ಕಮ್ ಬರುವಂತದ್ದು. ಸೊ ಹಾಗಾಗಿ ನೀವು ಕೆಲಸದ ಜೊತೆಗೆ ನಿಮ್ಮ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸ್ಕಿಲ್ಸ್ ನ ಎಲ್ಲಿ ಇಂಪ್ರೂವ್ ಮಾಡ್ಕೊಳ್ತಿರೋ ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ನೀವು ಕೆಲಸ ಮಾಡೋದ್ರ ಜೊತೆಗೆ ಬೇರೆ ತರ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂಡಿದ್ರೆ ನೀವು ಅದ್ರಲ್ಲೂ ಅಂದ್ರೆ ಫುಲ್ ಟೈಮ್ ಜಾಬ್ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಅಂದ್ರೆ 2 ಅವರ್ಗೆ 3 ಅವರ್ಗೆಲ್ಲ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ. ಜಾಬ್ ಯಾವ ರೀತಿ ಸಿಗುತ್ತೆ ಅನ್ನೋಂಥದ್ದನ್ನ ನೀವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಈಗ ಫುಲ್ ಟೈಮ್ ಜಾಬ್ ಒಂದ್ 8 ಅವರ್ ಜಾಬ್ ಮಾಡ್ತೀರಾ ಅಂತ ಅಂದ್ರೆ ಒಂದ್ 3 to 4 ಅವರ್ ಪಾರ್ಟ್ ಟೈಮ್ ಜಾಬ್ ಮಾಡೋ ರೀತಿ ನೀವು ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂಡು ಅದರಲ್ಲೂ ಕೂಡ ಅರ್ನಿಂಗ್ ಬರೋ ರೀತಿ ನೀವು ಕಂಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಸುಮಾರು ಜನ ಟೀಚರ್ ಕೆಲಸ ಮಾಡಿ ಆ ಕೆಲಸದಲ್ಲೇ ಇಂಪ್ರೂವ್ ಆಗೋ ರೀತಿ ಟ್ಯೂಷನ್ಸ್ ಗಳನ್ನ ಮಾಡ್ತಾರೆ. ಸೊ ಇನ್ನು ಕೆಲವರು ಯಾವ್ದೋ ಒಂದು 8 ಅವರ್ ಜಾಬ್ಗೆ ಹೋಗಿ ಸೈಬರ್ ನಲ್ಲಿ ಕೆಲಸ ಮಾಡೋದು, ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡೋದಾಗಿರ್ಬೋದು, ಇಲ್ಲ ಅಂದ್ರೆ ಟೈಪಿಂಗ್ ಹೇಳ್ಕೊಡೋದಾಗಿರ್ಬೋದು, ಇಲ್ಲಾಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ನ ಹೇಳ್ಕೊಡೋದಾಗಿರ್ಬೋದು. ಈ ರೀತಿ ಸ್ಕಿಲ್ಸ್ ಗಳನ್ನ ಬೆಳೆಸ್ಕೊಂಡಿರ್ತಾರೆ. ನೀವು ಕೂಡ ಇದೇ ರೀತಿ ಸ್ಕಿಲ್ಸ್ ಗಳನ್ನ ಬೆಳೆಸ್ಕೊಂಡು ಇನ್ಕಮ್ ಸೋರ್ಸ್ ನ ಜಾಸ್ತಿ ಮಾಡ್ಕೊಳ್ಳೋ ದಾರಿನ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನೇ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳುವಂತದ್ದು. ನಂಬರ್ 6 ಯಾವ್ದಪ್ಪ ಅಂದ್ರೆ ಇನ್ಸೂರೆನ್ಸ್ ಪ್ಲಾನಿಂಗ್ ಅಂತ ಹೇಳಿ. ಅಂದ್ರೆ ನಿಮ್ಮ ಅಪಾಯದ ಸಮಯದಲ್ಲಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡುವಂತದ್ದು, ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡುವಂತದ್ದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮೊದಲನೇದು ಬಂದು ಹೆಲ್ತ್ ಇನ್ಶೂರೆನ್ಸ್. ಇದ್ರ ಬಗ್ಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕು ಅಂದ್ರೆ ನಾನು ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಪಿನ್ ಟು ಪಿನ್ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಎಷ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ ನಾವು ತಗೊಳ್ಬೇಕು, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋಂಥದ್ದನ್ನೆಲ್ಲ ಫುಲ್ ಡೀಟೇಲ್ಸ್ ತಿಳಿಸಿದೀನಿ. ಅದನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೆಕೆಂಡ್, ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ನಿಮ್ಮ ಸೇವಿಂಗ್ ಅಮೌಂಟ್ ನಿಮ್ಮ ಹತ್ರನೇ ಉಳ್ಕೋಬೇಕು ಅಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ತಿರ್ಲೇಬೇಕು. ಸೆಕೆಂಡ್ ಒನ್ ಬಂದು ಲೈಫ್ ಇನ್ಶೂರೆನ್ಸ್, ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೂ ನಡೆಯುತ್ತೆ. LIC ಅನ್ನುವಂಥದ್ದು ಅದು ಕೂಡ ಒಂದು ಲೈಫ್ ಇನ್ಶೂರೆನ್ಸ್. ಆದ್ರೆ ಅದಕ್ಕೆ ಅನುಗುಣವಾಗಿ ಇರುವಂತದ್ದು ಇದು ಟರ್ಮ್ ಇನ್ಶೂರೆನ್ಸ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈಗ ಲೈಫ್ ಇನ್ಶೂರೆನ್ಸ್ ನ ಎಲ್ಲರೂ ಕೂಡ ನಾವು ಮುಂಚೆ ಮಾಡಿಸ್ತಾ ಇದ್ವಿ. ಅದೇನು ಅಂತ ಅಂದ್ರೆ ಒಂದಿಷ್ಟು ಸಮ್ ಅಸರ್ಡ್ ಇದ್ರೆ ಅದಕ್ಕೆ ಅನುಗುಣವಾಗಿ ಅಮೌಂಟ್ ಸ್ವಲ್ಪ ಡಬಲ್ ಆಗೋ ರೀತಿನ ಏನೋ ಒಂದಿಷ್ಟು ಅಂತ ಬರ್ತಿತ್ತು. ಈಗ ಅದಕ್ಕೆ ಈಕ್ವಲ್ ಆಗಿ ಈಗ ಟರ್ಮ್ ಇನ್ಶೂರೆನ್ಸ್ ಅನ್ನೋವಂಥದ್ದು ಬರ್ತಾ ಇದೆ. ಅದು ಯಾವಾಗ ಈ ಲೈಫ್ ಇನ್ಶೂರೆನ್ಸ್ ನೀವ್ ಇದ್ದಾಗ್ಲೂ ಬರುತ್ತೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ್ಲೂ ಬರುತ್ತೆ. ಇದ್ದಾಗ ಯಾಕೆ ಬರುತ್ತೆ ಅಂದ್ರೆ ಪೀರಿಯಡ್ ಮುಗ್ದ ನಂತರ ನೀವ್ ಇದ್ದಾಗ್ಲೂ ಕೂಡ ಬರುತ್ತೆ. ಇಲ್ಲ ಅಥವಾ ನಿಮ್ಗೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅನ್ನಂತ ಸಂದರ್ಭ ನಿಮ್ಮ ಫ್ಯಾಮಿಲಿಗೆ ಬರುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಅದು ನೀವ್ ಇದ್ದಾಗ ಬರುವಂತದ್ದಲ್ಲ. ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ನೀವೇ ಮನೆಯಲ್ಲಿ ಜವಾಬ್ದಾರಿಯುತವಾದಂತಹ ಮನುಷ್ಯ, ನೀವೇ ಎಲ್ಲಾರು ಸಾಕ್ತಾ ಇರ್ತೀರಾ ಅನ್ನೋಂತ ಸಂದರ್ಭದಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ನ ಕಟ್ಟಿದ್ದೆ ಆದಲ್ಲಿ ನಿಮ್ಮಲ್ಲಿ ಸೇವಿಂಗ್ ಕೂಡ ಉಳ್ಕೊಳ್ಳುತ್ತೆ, ಜೊತೆಗೆ ಸಾಲ ಮಾಡುವಂತದ್ದು ತಪ್ಪೋಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಹೈ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ಕಂಡಂತ ಕನಸನ್ನ ನನಸು ಮಾಡುವಂತದ್ದು ಈ ಟರ್ಮ್ ಇನ್ಶೂರೆನ್ಸ್. ನೀವಿಲ್ಲ ಅಂದ್ರೂ ಕೂಡ ನಿಮ್ಮ ಮಕ್ಕಳ ಬಗ್ಗೆ ನೀವ್ ಏನ್ ಡ್ರೀಮ್ ನ ಕಾಣ್ತಾ ಇರ್ತೀರೋ ಅವ್ರಿಗೊಂದು ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಅಂತ, ಅದೆಲ್ಲವೂ ಕೂಡ ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ನೀವಿಲ್ಲ ಅಂದ್ರೂ ಕೂಡ ಸಾಧ್ಯವಾಗುವಂತದ್ದು. ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ನ ಮಸ್ಟ್ ಶುಡ್ ಆಗಿ ಮಾಡಿಸ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಪ್ರಾಪರ್ಟಿ ಇನ್ಶೂರೆನ್ಸ್. ಈಗ ನೀವು ಕೆಲವೊಂದು ವೆಹಿಕಲ್ ಗಳನ್ನ ತಗೊಳ್ತೀರಾ, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದಿಲ್ಲ. ಏನಾದ್ರೂ ಅಕಸ್ಮಾತ್ ಆಗಿ ಬೈ ಆಕ್ಸಿಡೆಂಟ್ ಇಲ್ಲಾಂದ್ರೆ ಕಳ್ತನನೋ ಏನೋ ಆಯ್ತು ಅನ್ನಂತ ಸಂದರ್ಭದಲ್ಲಿ ನಿಮ್ಗೆ ಕೈ ತಪ್ಪು ಹೋಗುತ್ತೆ. ಇನ್ಶೂರೆನ್ಸ್ ಇದ್ರೆ ನೀವೇನು ಕ್ಲೇಮ್ ಮಾಡ್ಕೋಬೇಕೋ ಅದನ್ನ ನೀವು ಪಡ್ಕೊಳ್ಬೋದ, ಅಂದ್ರೆ ನೀವೇನು ಅಮೌಂಟ್ ನ ಕಟ್ಟಿರ್ತೀರೋ ಅದು ನಿಮ್ಗೆ ಸಿಗುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ. ಸೊ ಹಾಗಾಗಿ ಪ್ರಾಪರ್ಟಿ ಇನ್ಶೂರೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ 3 ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಹೆಲ್ತ್ ಇನ್ಶೂರೆನ್ಸ್, ಎರಡನೇದು ಲೈಫ್ ಇನ್ಶೂರೆನ್ಸ್, ಮೂರನೇದು ಬಂದು ಈ ಪ್ರಾಪರ್ಟಿ ಇನ್ಶೂರೆನ್ಸ್. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಂಡಿರ್ಬೇಕಾಗಿರುತ್ತೆ. ನಂಬರ್ 7 ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲಿ ಪ್ಲಾನಿಂಗ್. ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಪ್ಲಾನ್ ನ ಮಾಡ್ಕೊಳ್ಳುವಂತದ್ದು. ಇದು ಫ್ಯೂಚರ್ ಪ್ಲಾನ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದು ನಿರ್ದಿಷ್ಟವಾದ ಗುರಿನ ಇಟ್ಕೊಳ್ಬೇಕಾಗುತ್ತೆ. ಈಗ ನಿರ್ದಿಷ್ಟವಾದ ಗುರಿ ಅಂದ್ರೆ ಎರಡು, ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನಿಮ್ಮ ರಿಟೈರ್ಮೆಂಟ್ ಲೈಫ್ ಪ್ಲಾನಿಂಗ್ ಆಗಿರುತ್ತೆ. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ನಿಮ್ಮ ಮಕ್ಕಳ ಫ್ಯೂಚರ್ ಪ್ಲಾನ್ ಆಗಿರುತ್ತೆ. ಈಗ ರಿಟೈರ್ಮೆಂಟ್ ಲೈಫ್ಗೆ ನೀವು ದುಡಿತಾ ಇರ್ತೀರಾ ಯಂಗ್ ಏಜ್ ನಲ್ಲಿ, ದುಡಿತಾ ಇರೋಂತ ಟೈಮ್ನಲ್ಲಿ ಈ ಪ್ಲಾನ್ ಎಲ್ಲ ಬೇಕಾ, ಮುಂದಕ್ಕೆ ನಮ್ಮ ಮಕ್ಕಳಾಯ್ತಾರೆ ನೋಡ್ಕೊಳ್ತಾರೆ ಅಂತ ನೀವು ಆ ರೀತಿ ಆ ಟೈಮಲ್ಲಿ ಅನ್ಕೊಳ್ಬಹುದು. ಬಟ್ ನಿಮ್ಮ ಕೈಯಲ್ಲಿ ಕಾಸು ಆಡ್ತಿದ್ದಾಗ ಮಾತ್ರ ಆ
ಮಾತುಗಳು ಚೆನ್ನ. ನಿಮ್ಮ ಕೈಯಲ್ಲಿ ಕಾಸು ನಿಂತು ಹೋಗಿದೆ ಅಂದ್ರೆ ದುಡಿಯೋ ಶಕ್ತಿ ನಾವು ಕಳ್ಕೊಂಡಿದೀವಿ ಅನ್ನೋಂಥ ಟೈಮ್ನಲ್ಲಿ ನಿಮ್ ರಿಟೈರ್ಮೆಂಟ್ ಪ್ಲಾನ್ಗೆ ಅಂತ ಅವಾಗ ದುಡ್ಡು ಇಟ್ಕೋಬೇಕು ಅಂತ ಯೋಚನೆ ಮಾಡೋದ್ರ ಬದಲು ನೀವು ದುಡಿತಾ ಇರ್ಬೇಕಾದ್ರೆ ಒಂದು ರಿಟೈರ್ಮೆಂಟ್ ಪ್ಲಾನ್ ನ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳೋದಕ್ಕೆ ಬರ್ತೀನಿ. ಅಂದ್ರೆ ಓಲ್ಡ್ ಏಜ್ಗೆ ಒಂದು ಪ್ಲಾನ್ ನ ಮಾಡ್ಕೊಳ್ಳುವಂಥದ್ದು. ನಂಬರ್ 2 ಯಾವ್ದಪ್ಪ ಅಂದ್ರೆ ಮಕ್ಕಳು ಫ್ಯೂಚರ್ಗೋಸ್ಕರ ಇದು ನಮ್ಮ ಡ್ಯೂಟಿ ಆಗಿರುತ್ತೆ. ಸೊ ಮಕ್ಕಳು ಫ್ಯೂಚರ್ ಅಂತ ಅಂದ್ರೆ ಎಜುಕೇಶನ್ಗಾಗಿರ್ಬೋದು, ಅವರ ಮದುವೆಗಾಗಿರ್ಬೋದು, ಇದಕ್ಕೆ ಒಂದು ಪ್ಲಾನ್ ನ ಇಟ್ಕೊಳ್ಬೇಕು. ಇದು ದುಡಿಬೇಕಾದ್ರೆ ಇಟ್ಕೊಳ್ಳುವಂತಹ ಪ್ಲಾನ್. ಜೊತೆಗೆ ನೀವೇನಾದ್ರೂ ನಿಮ್ಮ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಮನೆ ಕಟ್ಕೊಳ್ಬೇಕು, ಮಕ್ಳಿಗೋಸ್ಕರ ಫ್ಯೂಚರ್ ಪ್ಲಾನಿಂಗ್ ಬೇರೆ, ಮತ್ತೆ ನಿಮ್ಗೋಸ್ಕರ ಓವರ್ ಆಲ್ ಫ್ಯಾಮಿಲಿ ಫ್ಯೂಚರ್ ಪ್ಲಾನಿಂಗ್ ಬೇರೆ ಆಗಿರುತ್ತೆ. ಫ್ಯಾಮಿಲಿ ಫ್ಯೂಚರ್ ಪ್ಲಾನಿಂಗ್ ಏನು, ನಾವು ಕೂಡ ಸೈಟ್ ನ ತಗೊಳ್ಬೇಕು, ಮನೆ ಕಟ್ಟಬೇಕು, ಮತ್ತೆ ಕಾರ್ನ ತಗೊಳ್ಬೇಕು ಅನ್ನೋಂಥದ್ದೆಲ್ಲ ಫ್ಯಾಮಿಲಿ ಫ್ಯೂಚರ್ ಪ್ಲಾನಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವೊಂದು ನಿರ್ದಿಷ್ಟವಾದ ಗುರಿನ ಇಟ್ಕೊಂಡು ಈ ಫ್ಯೂಚರ್ ಪ್ಲಾನಿಂಗ್ ನಲ್ಲಿ ಮಾಡ್ಕೊಳ್ತಾ ಹೋದ್ರೆ ಅದು ಒಂದು ಗುಡ್ ಅಂತಾನೆ ಹೇಳ್ಬೋದು. ಫೈನಾನ್ಷಿಯಲ್ ಪ್ಲಾನಿಂಗ್ ನಲ್ಲಿ ಫಸ್ಟ್ ರಿಟೈರ್ಮೆಂಟ್ ಒಂದು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ, ಫ್ಯೂಚರ್ ಪ್ಲಾನಿಂಗ್ ಒಂದಾಗಿರುತ್ತೆ, ಮತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಒಂದಾಗಿರುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಅಂದ್ರೆ ನಾನು ಹೇಳಿದಾಗೆ ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಸೈಟ್ ತಗೊಳ್ಳೋದು ಇದಾಗಿರುತ್ತೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಪ್ಲಾನಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 8 ಯಾವ್ದಪ್ಪ ಅಂದ್ರೆ ಇಷ್ಟೆಲ್ಲಾ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲಾ ದುಡಿತಾ ಇದ್ದೀರಾ, ಇಷ್ಟೆಲ್ಲಾ ಸೇವ್ ಮಾಡ್ತಾ ಇದ್ದೀರಾ, ಸೇವಿಂಗ್ ಅಮೌಂಟ್ಗೆ ಒಂದು ಪ್ರೊಟೆಕ್ಷನ್ ಅನ್ನೋಂಥದ್ದು ಬೇಕಲ್ಲ. ಸೊ ಅದೇ ಈ 8ನೇ ರೂಲ್ಸ್ ಅಂತ ಹೇಳ್ಬೋದು. ನೀವು ಎಷ್ಟು ದುಡಿತೀರಾ ಅನ್ನೋದಕ್ಕಿಂತ, ಎಷ್ಟು ಉಳಿಸ್ತೀರಾ ಅನ್ನೋದಕ್ಕಿಂತ ನಿಮ್ಮ ಉಳಿಸಿದಂತ ಅಮೌಂಟ್ಗೆ ಎಷ್ಟು ಪ್ರೊಟೆಕ್ಷನ್ ನ ಕೊಡ್ತೀರಾ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇನೋ ಒಂದು ಲಕ್ಷ ಕೂಡ ಹಾಕೋದಕ್ಕೆ ಒಂದ್ ಸಮ್ ಇಯರ್ನೇ ತಗೊಂಡಿರ್ತೀರಾ, 1 ವರ್ಷನೇ ತಗೊಂಡಿರ್ಬೋದು, 1.5 ವರ್ಷನೇ ತಗೊಂಡಿರ್ಬೋದು, ಕೆಲವರು 6 ತಿಂಗಳಲ್ಲೂ ಕೂಡ ಸೇವ್ ಮಾಡ್ಕೊಳ್ತಾ ಹೋಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ 1 ಲಕ್ಷ ಬಂಡಲ್ ಅಮೌಂಟ್ ನ ಇಟ್ಕೊಂಡು ಯಾರೋ ಏನೋ ಕೇಳಿದ್ರು ಅಂತ ಕಣ್ಣು ಮುಚ್ಕೊಂಡು ನೀವು ಕೊಟ್ಬಿಟ್ರೆ ಅಲ್ಲಿ ನೀವು ದುಡ್ದಿದ್ದಕ್ಕೂ ಪ್ರಯೋಜನ ಇಲ್ಲ, ನಿಮ್ಮ ನಾಲೆಡ್ಜ್ ನ ಯೂಸ್ ಮಾಡಿ ಸೇವ್ ಮಾಡಿಟ್ಟಿರೋದಕ್ಕೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಿಮ್ಮ ದುಡ್ಡನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಯಾರೋ ಬಂದು ಕದ್ಕೊಂಡು ಹೋದ್ರು, ಯಾರೋ ಬಂದು ಈಸ್ಕೊಂಡು ಹೋದ್ರು, ನಾನೇ ಎಲ್ಲೋ ಅನ್ನೆಸೆಸರಿ ಅಮೌಂಟ್ ನ ವೇಸ್ಟ್ ಮಾಡ್ಬಿಟ್ಟೆ, ಇದೆಲ್ಲ ಮಾಡಕೂಡ್ದು. ಅದಕ್ಕೆ ಹೇಳ್ತಾ ಇರೋದು ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹಣಕ್ಕೆ. ಸೊ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅನ್ನೋದಕ್ಕೂ ಕೂಡ ನಾನು ವಿಡಿಯೋನ ಮಾಡಿದೀನಿ, ನಿಮ್ಮ ಹಣ ಸಂರಕ್ಷಣೆಗೋಸ್ಕರ ಅಂತ. ಆ ವಿಡಿಯೋ ನೋಡಿದ್ರೆ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು, ಎಲ್ಲಿ ನಮ್ಮ ಅಮೌಂಟ್ ನಾವು ಕಳ್ಕೊಳ್ತಾ ಇದೀವಿ ಅನ್ನೋಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡೋದು ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಯುತ್ತೆ. ಸೊ ಹಾಗಾಗಿ ಹಣನ ಎಷ್ಟು ದುಡಿತೀವಿ, ಎಷ್ಟು ಉಳಿಸ್ತೀವಿ ಅನ್ನೋದಕ್ಕಿಂತ ನಾವ್ ನಮ್ಮ ಹಣನ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಜನಗಳು ನಮ್ ಜೊತೆನೆ ಇದ್ದು ನಮ್ಮ ಹಣಕ್ಕೆ ಕೈ ಹಾಕೋರು ಎಷ್ಟೋ ಜನ ಇರ್ತಾರೆ, ನಮ್ಮ ಹಣನ ವ್ಯರ್ಥ ಮಾಡುವಂತವ್ರು ಎಷ್ಟೋ ಜನ ಇರ್ತಾರೆ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಅಲ್ಲೇ ಆಗಿರ್ಬೋದು, ನಮ್ಮ ಬುದ್ಧಿ ಸ್ವಲ್ಪ ಸ್ಥೀಮಿತ ಕಳ್ಕೊಂಡಾಗ್ಲೂ ಕೂಡ ನಮ್ಮ ಹಣಕ್ಕೆ ಪ್ರೊಟೆಕ್ಷನ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಹಣಕ್ಕೆ ಪ್ರೊಟೆಕ್ಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಇಲ್ಲಿ ಫೈನಾನ್ಷಿಯಲ್ ಲಿಟ್ರೇಸಿನಲ್ಲಿ ಬೇಕಾಗಿರುವಂತದ್ದೇ ಈ ಹಣ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಹಣ ನಿಮ್ಮ ಹತ್ರ ಎಷ್ಟು ಸೇಫ್ ಆಗಿರುತ್ತೋ, ನೀವೆಷ್ಟು ಪ್ರೊಟೆಕ್ಷನ್ ಮಾಡ್ತೀರೋ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಣನ ಯಾರಿಗೂ ಕೊಟ್ಟು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅತಿಯಾಸೆ ಮನೋಭಾವದಿಂದ 1 to 2 ಆಗ್ಬಿಡ್ಬೇಕು ಅಂತ ಹೇಳಿ ನಾಲೆಡ್ಜ್ ಇಲ್ದೇನೆ ಹೂಡಿಕೆ ಮಾಡೋದಾಗಿರ್ಬೋದು, ಯಾರಿಗೋ ಸಾಲ ಕೊಟ್ಟು ಇಂಟ್ರೆಸ್ಟ್ ರೂಪದಲ್ಲಿ ನಾನು ಜಾಸ್ತಿ ಪಡ್ಕೊಳ್ಬಿಡ್ತೀನಿ ಅನ್ನೋದಾಗಿರ್ಬೋದು, ಈ ರೀತಿ ಎಲ್ಲ ಬೇಡ. ನಿಮ್ಮ ದುಶ್ಚಟಗಳಿಂದ ನಿಮ್ಮ ಹಣನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಹಣ ಎಷ್ಟು ಮಟ್ಟಕ್ಕೆ ಸೇವಿಂಗ್ ಆಗಿದೆ ಅಷ್ಟು ಮಟ್ಟಕ್ಕೆ ಪ್ರೊಟೆಕ್ಷನ್ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 8 ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದೇ ಆದ್ರೆ, ಫೈನಾನ್ಷಿಯಲ್ ಲಿಟ್ರೇಸಿನಲ್ಲಿ ನಿಮ್ಮ ಒಂದು ನಾಲೆಡ್ಜ್ ನ ನೀವು ತೋರಿದ್ದೇ ಆದ್ರೆ, ನೀವು ದಿನದಿಂದ ದಿನಕ್ಕೆ ಒಂದ್ ಸ್ಟೆಪ್ಗೆ ನಿರಾಳವಾಗಿ ಜೀವನ ಮಾಡಬಹುದು. ಒಂದು ರಿಚ್ ಪರ್ಸನ್ ಆಗಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಆ ಡ್ರೀಮು ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಹಣ ಬಂದ್ರೆ ಖರ್ಚು ಮಾಡೋದಲ್ದೇನೆ ಹಣನ ಉಳಿಸೋದು ಯಾವ ರೀತಿ, ಬೆಳೆಸೋದು ಯಾವ ರೀತಿ, ಪ್ರೊಟೆಕ್ಷನ್ ಮಾಡೋದು ಯಾವ ರೀತಿ ಅಂತ ನೀವು ಕಲ್ತ್ಕೊಂಡಿದ್ದೇ ಆದ್ರೆ ನಿಮ್ಮ ಜೀವನ ಸುಲಭವಾಗಿ, ಸರಳವಾಗಿ ಒಂದು ಉನ್ನತ ಮಟ್ಟಕ್ಕೆ ಸಾಕ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.